3 ದಿನದಿಂದ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿದೆ. ತುಂಬ ಜನ ಬಂದು ಶಾಲೆ ಬಗ್ಗೆ ಕೇಳ್ಕೊಂಡು ಹೋಗ್ತಾ ಇದ್ದಾರೆ. ಆ್ಯಕ್ಚುಲಿ ನಮ್ಮದು LKG ಇಂದ 2nd PU ವರೆಗೂ ಇದೆ. ನಾವು ಮೈಸೂರಿಂದ, ನಮ್ಮ ಸ್ಕೂಲ್ ಇರೋದು ಮೈಸೂರಲ್ಲಿ. 2004 ಅದು ಎಸ್ಟಾಬ್ಲಿಷ್ ಆಗಿದ್ದು. ಸೊ PUCಗೆ ತುಂಬ ಜನ ಬಂದು ಕೇಳ್ಕೊಂಡು ಹೋಗಿದ್ದಾರೆ. ನಮ್ಮದು ರೆಸಿಡೆನ್ಷಿಯಲ್ ಸ್ಕೂಲ್ ಆಗಿರೋದ್ರಿಂದ, ಸ್ಕೂಲ್ ಆ್ಯಂಡ್ ಕಾಲೇಜ್ ಆಗಿರೋದ್ರಿಂದ ಚೆನ್ನಾಗಿತ್ತು ತುಂಬ ಜನ ಬಂದು. ನಮ್ಮ ಶಾಲೆಯಲ್ಲಿ ನಾವು ICSE ಆ್ಯಂಡ್ ISC ಸಿಲೆಬಸ್ನ ಫಾಲೋ ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ಎಲ್ಲ ರೀತಿಯಾದಂಥ ಫೆಸಿಲಿಟೀಸ್ ಇದೆ ಮ್ಯಾಮ್. ಅಂದರೆ 8 ಜನ ಮಕ್ಕಳಿಗೆ 1 ಟೀಚರ್ನ ಪೇರೆಂಟ್ ಟೀಚರ್ ಆಗಿ ಕೊಡ್ತೀವಿ. ಜೊತೆಗೆ ಲ್ಯಾಬ್ಸ್ ಇರ್ಬೋದು, ಸ್ಪೋರ್ಟ್ಸಿಗೆ ಕೋಚಸ್ ಇರ್ಬೋದು, ಪ್ರತಿಯೊಂದಕ್ಕೂ ಇಂಡಿವಿಜುವಲ್ ಕೇರ್ನ ತೊಗೋತೀವಿ ಮಕ್ಕಳಿಗೆ. ಅರೌಂಡ್ 500ವರೆಗೂ ಬಂದಿದೆ. ಹೌದು, ಲೀಲಾವತಿ ಅಂತ ಹೇಳಿ, ಜ್ಞಾನ ಸರೋವರದಲ್ಲಿ ವರ್ಕ್ ಮಾಡಿ. 3 ದಿನದಿಂದ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿದೆ. ತುಂಬ ಜನ ಬಂದು ಶಾಲೆ ಬಗ್ಗೆ ಕೇಳ್ಕೊಂಡು ಹೋಗ್ತಾ ಇದ್ದಾರೆ. ಆ್ಯಕ್ಚುಲಿ ನಮ್ಮದು LKG ಇಂದ 2nd PU ವರೆಗೂ ಇದೆ. ನಾವು ಮೈಸೂರಿಂದ, ನಮ್ಮ ಸ್ಕೂಲ್ ಇರೋದು ಮೈಸೂರಲ್ಲಿ. 2004 ಅದು ಎಸ್ಟಾಬ್ಲಿಷ್ ಆಗಿದ್ದು. ಸೊ PUCಗೆ ತುಂಬ ಜನ ಬಂದು ಕೇಳ್ಕೊಂಡು ಹೋಗಿದ್ದಾರೆ. ನಮ್ಮದು ರೆಸಿಡೆನ್ಷಿಯಲ್ ಸ್ಕೂಲ್ ಆಗಿರೋದ್ರಿಂದ, ಸ್ಕೂಲ್ ಆ್ಯಂಡ್ ಕಾಲೇಜ್ ಆಗಿರೋದ್ರಿಂದ ಚೆನ್ನಾಗಿತ್ತು ಮ್ಯಾಮ್. ತುಂಬ ಜನ ಬಂದು ನಮ್ಮ ಶಾಲೆಯಲ್ಲಿ ನಾವು ICSE ಆ್ಯಂಡ್ ISC ಸಿಲೆಬಸ್ನ ಫಾಲೋ ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ಎಲ್ಲ ರೀತಿಯಾದಂಥ ಫೆಸಿಲಿಟೀಸ್ ಇದೆ ಮ್ಯಾಮ್. ಅಂದರೆ 8 ಜನ ಮಕ್ಕಳಿಗೆ 1 ಟೀಚರ್ನ ಪೇರೆಂಟ್ ಟೀಚರ್ ಆಗಿ ಕೊಡ್ತೀವಿ. ಜೊತೆಗೆ ಲ್ಯಾಬ್ಸ್ ಇರ್ಬೋದು, ಸ್ಪೋರ್ಟ್ಸಿಗೆ ಕೋಚಸ್ ಇರ್ಬೋದು, ಪ್ರತಿಯೊಂದಕ್ಕೂ ಇಂಡಿವಿಜುವಲ್ ಕೇರ್ನ ತೊಗೋತೀವಿ ಮಕ್ಕಳಿಗೆ. ಅರೌಂಡ್ 500ವರೆಗೂ ಬಂದಿದೆ. ಹೌದು, ಲೀಲಾವತಿ ಅಂತ ಹೇಳಿ, ಜ್ಞಾನ ಸರೋವರದಲ್ಲಿ ವರ್ಕ್ ಮಾಡಿ.